ವಿಕಾಸ್ ರಾಠೋಡ್. ವಿಕಾಸ್ ರಾಠೋಡ್ ಕಮಲಾಪುರ್ ಪಕ್ಕದಲ್ಲಿ ಖೋಲಾ ತಾಂಡ ಅಂತಿದೆ, ಅಲ್ಲಿ ಜನ್ಮ ಪಡೆದಿರುತ್ತಾರೆ. ಈ ಖೋಲಾ ತಾಂಡೋ ಅಂದರೆ ಉದಾಹರಣೆಗೆ ಕಮಲಾಪುರ್ ವಾರ್ಡ್ ಸಂಖ್ಯೆ 12ರಲ್ಲಿ ಬರುತ್ತದೆ. ಈ ವಾರ್ಡ್ ಸಂಖ್ಯೆ 12 ಕಮಲಾಪುರ್ ಪಟ್ಟಣ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಆದ್ದರಿಂದ ಈ ವಿಕಾಸ್ ರಾಠೋಡ್ ಅವರು ಪ್ರಬಲ ಆಕಾಂಕ್ಷಿ ಉಳ್ಳವರಾಗಿದ್ದಾರೆ. ಆದ್ದರಿಂದ ಒಂದು ವೇಳೆ ಅವರಿಗೆ ಟಿಕೆಟ್ ಸಿಕ್ಕರೆ ತಮ್ಮೆಲ್ಲರ ಆಶೀರ್ವಾದ ಅವರಿಗೆ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಈ ವಿಕಾಸ್ ರಾಠೋಡ್ ನಮ್ಮ ಬಸವರಾಜ್ ಮತ್ತಿಮೂಡ್ ಅವರ ಜೊತೆಯಲ್ಲಿ ಇರುತ್ತಾರೆ. ಹಾಗೆ ಕಮಲಾಪುರಲ್ಲಿ ಕೂಡ ಕೆಲವರು ಹಿರಿಯರ ಸೇವೆ ಮಾಡುತ್ತಲಿದ್ದಾರೆ. ಈ ಬಸವರಾಜ್ ಮತ್ತಿಮೂಡ್ ಅಂದರೆ ಯಾರು? ಬಸವರಾಜ್ ಮತ್ತಿಮೂಡ್ ಸಾಹೇಬರು ತಮ್ಮೆಲ್ಲರಿಗೂ ಗೊತ್ತು. ಬಸವರಾಜ್ ಮತ್ತಿಮೂಡ್ ಅವರು ಬಡವರ ಕಷ್ಟದಲ್ಲಿ ಭಾಗಿಯಾಗಿರುತ್ತಾರೆ. ಬಡವರಿಗೆ ನಷ್ಟ ಆದರೂ ಕೂಡ ಧನ ಸಹಾಯ ಮಾಡುತ್ತಾರೆ. ಯಾರಾದರೂ ಎಲ್ಲಿಯಾದರೂ ಏನಾದರೂ ಆದರೂ ಕೂಡ ಅವ್ರ ಕೈಲಿಂದ ಏನಾದರೂ ಸ್ವಲ್ಪ ಧನ ಸಹಾಯ ಮಾಡಿ ಬರುತ್ತಾರೆ ಅಂತ ಮಹಾದಾನಿ ಈ ಬಸವರಾಜ್ ಮತ್ತಿಮೂಡ್ ಸಾಹೇಬರು. ಹಾಗೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರು. ಇಂಥ ಶಾಸಕರು ಪಡೆದ ನಮ್ಮ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಜನರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಯಾಕಂದರೆ ಯಾರು ಸಮಾಜ ಸೇವೆ ಮಾಡ್ತಾರೆ, ಯಾರು ದೀನದಲಿತರ ಸೇವೆ ಮಾಡ್ತಾರೆ, ಯಾರು ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ ಅಂಥವರಿಗೆ ನಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟರೆ ಅದು ಪ್ರಯೋಜನಕ್ಕೆ ಬರುತ್ತೆ. ಅಂಥ ಪ್ರಯೋಜನ ನಮ್ಮ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಮತ ಬಾಂಧವರು ಪಡೆದಿರುತ್ತಾರೆ. ಯಾಕಂದರೆ ಎಲ್ಲಿಯಾದರೂ ಏನಾದರೂ ಆದರೆ ತಕ್ಷಣ ಓಡಿ ಹೋಗಿ ಅವರ ಸಮಸ್ಯೆ ಬಗೆಹರಿಸುವ ವ್ಯಕ್ತಿ ಅಂದರೆ ಶ್ರೀ ಬಸವರಾಜ್ ಮತ್ತಿಮೂಡ್ ಸಾಹೇಬರು. ಬಸವರಾಜ್ ಮತ್ತಿಮೂಡ್ ಅಂದರೆ ಕಲಬುರಗಿ ಗ್ರಾಮೀಣ ಕ್ಷೇತ್ರ. ಕಲಬುರಗಿ ಗ್ರಾಮೀಣ ಕ್ಷೇತ್ರ ಅಂದರೆ ಬಸವರಾಜ್ ಮತ್ತಿಮೂಡ್ ಅವರಿಗೆ ಸದಾ ನಿಮ್ಮ ಆಶೀರ್ವಾದ ಅವರ ಮೇಲೆ ಇರಲಿ. ಆದ್ದರಿಂದ ದಯವಿಟ್ಟು ಈಗ ಅವರ ಶಿಷ್ಯ ಅಂದರೆ ಈ ವಿಕಾಸ್ ರಾಠೋಡ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟರೆ ತಾವು ವಿಜಯಶಾಲಿ ಮಾಡಿರೆಂದು ನಂಬಿರುತ್ತೇನೆ.